ಶಿರಾ ತಾಲೂಕಿನ ಗೌಡಗೆರೆ ಹೋಬಳಿಯ ಚಂಗಾವರ ಮಜ್ರೆ ಬೆಟ್ಟಪ್ಪನಹಳ್ಳಿ ಗ್ರಾಮದಲ್ಲಿ ಶ್ರೀ ಆದಿಶಕ್ತಿ ಬೇವಿನ ಹಳ್ಳಮ್ಮ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿರುವ ಎಲ್ಲ ಗಣ್ಯಾತಿ ಗಣ್ಯರಿಗೆ, ಭಕ್ತಾದಿ ಬಂಧುಗಳಿಗೆ ಹಾಗೂ ಹಿರಿಯೂರು ತಾಲೂಕು, ಶಿರಾ ತಾಲೂಕು, ಮಧುಗಿರಿ ತಾಲೂಕು ಸರಿಸುಮಾರು 2 ಜಿಲ್ಲೆಯಿಂದ ಇವತ್ತು ಒಂದು 5 ರಿಂದ 6 ಸಾವಿರ ಜನ ಆಗಮಿಸುವ ನಿರೀಕ್ಷೆ ಇದೆ. ಹಾಗೆ ಈ ತಾಯಿ ಮಹಾಶಕ್ತಿ ದೇವತೆ ಶ್ರೀ ಬೇವಿನಹಳ್ಳಮ್ಮ ತಾಯಿ ಇವತ್ತು ಒಂದು ಈ ಅದ್ದೂರಿಯ ಒಂದು ಜಾತ್ರಾ ಮಹೋತ್ಸವಕ್ಕೆ ಇವತ್ತು ಎಲ್ಲ ಏನು ನಮ್ಮ ಬೇವಿನಹಳ್ಳಿ ಅಮ್ಮ ಅನ್ನೋ ಒಂದು ಟ್ರಸ್ಟ್ನ ಹಾಗೂ ಎಲ್ಲ ಊರಿನ ಗ್ರಾಮಸ್ಥರು ಹಾಗೂ ಅಕ್ಕಪಕ್ಕ ಗ್ರಾಮಗಳ ಗ್ರಾಮಸ್ಥರು ತುಂಬ ಅತ್ಯದ್ಭುತವಾಗಿ ತುಂಬ ಎಲ್ಲ ಸಂಘಟಿತರಾಗಿ ತುಂಬ ದೇವಿಗೆ ಒಂದು ಕೃಪೆಗೆ ಪಾತ್ರರಾಗಿದ್ದಾರೆ. ಅವರು ತುಂಬ ಎಲ್ಲ ವ್ಯವಸ್ಥಿತವಾಗಿ ಲೈಟಿಂಗ್ ವ್ಯವಸ್ಥೆ ಇರ್ಬೋದು, ಹಾಗೆ ಒಂದು ಏನು ಸಹಭಕ್ತಿ ಭೋಜನ ಅದೊಂದು ಆರ್ಗನೈಸ್ ಇರ್ಬೋದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಎಲ್ಲ ಏನು ಆರ್ಗನೈಸರ್ ಆಯೋಜಕರಿದ್ದಾರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಏಕೆಂದರೆ ಒಂದು ಜಾತ್ರೆ ಮಾಡೋದು ತುಂಬ ಕಷ್ಟದ ವಿಚಾರ. ಅವರು ಬೇವಿನಹಳ್ಳಮ್ಮ ಸುಮಾರು 8-9 ದಿವಸ ಜೋಗ್ಗೋಗಿ ಜೋಗ್ ಮುಗಿಸ್ಕೊಂಡು ಬಂದು ಇವತ್ತು ತುಂಬ ಅದ್ಭುತವಾಗಿ ಕಾರ್ಯಕ್ರಮ ಮಾಡ್ತಿದ್ದಾರೆ. ಹಾಗಾಗಿ ಎಲ್ಲ ತಾಲೂಕಿನ ಹಾಗೂ ಅಕ್ಕಪಕ್ಕ ತಾಲೂಕಿನ ಬಂದಿರುವ ಎಲ್ಲ ಗಣ್ಯಾತಿ ಗಣ್ಯರಿಗೆ ನಮಸ್ಕರಿಸುತ್ತಾ, ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಶ್ರೀಯುತ TV ಜಯಚಂದ್ರ ಸಾಹೇಬರು ಒಂದು 5 ಗಂಟೆಗೆ ಆಗಮಿಸ್ತಾರೆ. ಅವರು ಬಂದು ತಾಯಿಯ ಕೃಪೆಗೆ ಪಾತ್ರರಾಗ್ತಾರೆ. ಇಷ್ಟು ಹೇಳಿ ನನ್ನ ವೇದಿಕೆ ಮೇಲೆ ಇರುವಂಥ ಎಲ್ಲ ಹಿರಿಯ ಗಣ್ಯರೇ, ಇಲ್ಲಿ ನೆರೆದಿರುವಂಥ ಎಲ್ಲ ಭಕ್ತ ಮಹಾಶಯರೇ, ಅಣ್ಣ ತಮ್ಮಂದರೇ, ಅಕ್ಕ ತಂಗಿಯರೇ, ಈಗಾಗಲೇ ಹರಿಸೇವೆಯ ಸಮಯ ಸ್ಟಾರ್ಟ್ ಆಗಿದೆ. ಎಲ್ಲ ಭಕ್ತಾದಿಗಳು ಬೇವಿನಹಳ್ಳಮ್ಮನ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿರುವಂಥ ಅನೇಕ ಭಕ್ತಾದಿಗಳು ಇವತ್ತು ಇಲ್ಲಿ ಆಗಮಿಸಿದ್ದಾರೆ. ಶಕ್ತಿ ದೇವತೆ ನಾನಾ ರೂಪಗಳಲ್ಲಿ ಇವತ್ತು ಕಾಣಿಸ್ಕೊಳ್ತಾರೆ. ಕರಿಯಮ್ಮ ಇರ್ಬೋದು, ದುರ್ಗಮ್ಮ ಇರ್ಬೋದು, ಪಟಾಲಮ್ಮ ಇರ್ಬೋದು, ಕೋಡೆಯಳ್ಳಮ್ಮ ಇರ್ಬೋದು. ಹಾಗೆ ಬೇವಿನಹಳ್ಳಮ್ಮನ ಒಂದು ಶಕ್ತಿ ಈ ಒಂದು ಗ್ರಾಮದಲ್ಲಿ, ಬೆಟ್ಟಪ್ಪನಹಳ್ಳಿ ಗ್ರಾಮದಲ್ಲಿ ನೆಲೆಸಿ ಅನೇಕ ಜನರನ್ನು ಕಾಪಾಡಿ ಇವತ್ತು ಈ ಭಾಗದಲ್ಲಿ ಒಂದು ಪ್ರಸಿದ್ಧವಾದಂಥ ಒಂದು ಆಲಯ ಆಗಿ ನಿರ್ಮಾಣ ಆಗಿದ್ದಾರೆ. ಇಂಥ ಒಂದು ಸುಕ್ಷೇತ್ರದಲ್ಲಿ ಮಾತನಾಡೋದಕ್ಕೆ ನನಗೆ ಬಹಳ ಸಂತೋಷ ಆಗುತ್ತೆ. ಆ ದೇವರ ಕೃಪೆ ಎಲ್ಲರ ಮೇಲೆ ಇರಲಿ, ಸಕಾಲಕ್ಕೆ ಮಳೆ ಬೆಳೆ ಆಗಲಿ. ಯಾಕಂತಂದರೆ ಈ ಗ್ರಾಮದಲ್ಲಿ ನಡೆಯುವಂಥ ಒಂದು ಜಾತ್ರಾ ಮಹೋತ್ಸವ ರೀತಿ ಹರಿಸೇವೆ ಇವತ್ತು ನಡೀತಾ ಇದೆ. ಅದು ಸಾಮೂಹಿಕ ಭೋಜನ. ಇವತ್ತು ಎಲ್ಲರೂ ಸುತ್ತಮುತ್ತಲಿನ ಗ್ರಾಮದವರು, ಪಕ್ಕದ ಆಂಧ್ರ ಪ್ರದೇಶದವರು ಮತ್ತು ಬೇರೆ ತಾಲೂಕಿನ ಜನ ಎಲ್ಲ ಬಂದು ಇಲ್ಲಿ ಸೇರ್ತಾ ಇದ್ದಾರೆ. ಅಂತ ಒಂದು ದೇವರ ಕೃಪೆ ಎಲ್ಲರ ಮೇಲೆ ಸದಾ ಇರಲಿ ಅಂತೇಳಿ ನಾಲ್ಕು ಮಾತನಾಡಲು ಅವಕಾಶ. ಶುಗರ್ 400 ಇದೆ, 500 ಇದೆ ಅಂತ ಟೆನ್ಷನ್ ಆಗ್ತಿದ್ದೀರಾ? ಬೆಳಗ್ಗೆ ಸಂಜೆ ಇನ್ಸುಲಿನ್ ತಗೊಂಡು ಸಾಕಾಗೋಗಿದ್ಯಾ? ಹಾಗಾದ್ರೆ ಇನ್ಸುಲಿನ್ ಬದಲು ಜೀನಿ ಶುಗರ್ ಆಮ್ಲನ ತಗೊಳ್ಳಿ. ಬೆಳಗ್ಗೆ 1 ಗ್ಲಾಸು, ಸಂಜೆ 1 ಗ್ಲಾಸು. 99% ನಿಮ್ಮ ಡಯಾಬಿಟಿಸ್ ಕಂಟ್ರೋಲಿಗೆ ಬರುತ್ತೆ. ಒಂದು ಉತ್ತಮ ಆಹಾರದ ಜೊತೆಗೆ ನಿಮ್ಮ ಆರೋಗ್ಯನ ಚೆನ್ನಾಗಿಟ್ಕೊಳ್ಳಿ. ಜೀನಿ ಶುಗರ್ ಆಮ್ಲ ಸಜ್ಜೆ, ನವಣೆ, ರಾಗಿ ಮುಂತಾದ ಸಿರಿಧಾನ್ಯಗಳನ್ನು ಒಳಗೊಂಡಿರೋದ್ರ ಜೊತೆಗೆ ಶುಗರ್ನ ಕಂಟ್ರೋಲ್ ಮಾಡೋಕ್ಕೆ ರಾಮಬಾಣ ಅಂದರೆ ಬೆಟ್ಟದ ನೆಲ್ಲಿಕಾಯಿ. ಇದರಲ್ಲಿರುವಂಥ ಬೆಟ್ಟದ ನೆಲ್ಲಿಕಾಯಿಯ ಗುಣಗಳು ಜೊತೆಗೆ ಎಲ್ಲ ಸಿರಿಧಾನ್ಯಗಳ ಅಂಶಗಳು ನಮ್ಮ ದೇಹದೊಳಗೆ ಹೋಗಿ ನಮ್ಮ ಬ್ಲಡ್ ಗ್ಲೂಕೋಸ್ ಲೆವೆಲ್ನ ಬ್ಯಾಲೆನ್ಸ್ ಮಾಡಿ ಶುಗರ್ ಲೆವೆಲ್ನ ನಾರ್ಮಲ್ ಮಾಡುತ್ತೆ. ಮತ್ತ್ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ಜೀನಿ ಶುಗರ್ ಆಮ್ಲನ 3 ತಿಂಗಳು ಬಳಸಿ ನಿಮ್ಮ ಶುಗರ್ನ ಕಂಟ್ರೋಲ್ ಮಾಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಬುಕ್ ಮಾಡಿ.